ಯಾಕೆ ನರ್ವಸ್ ಆಗಿದ್ದೀರಾ? ಬೆಳಿಗ್ಗೆಯಿಂದಾನು ಹೀಗೆ ಇದ್ದೀರಲ್ಲ. ಹೇಳಿದ್ನಲ್ಲ ಅಮೃತ ಅವರೇ, ನನಗಿದೆಲ್ಲ ಹೊಸದು. ಅದು ಅಲ್ಲದೆ ಇಲ್ಲಿಗೆ ಬಂದ ಮೇಲೆ ಇಲ್ಲಿ ನಿಂತಿರೋ ಜೋಡಿಗಳನ್ನೆಲ್ಲ ನೋಡಿ ತುಂಬಾ ಆತಂಕ ಆಗ್ತಿದೆ. ನೋಡಿ, ಅವ್ರು ಕೂಡ ನಮ್ಮ ಹಾಗೆ ಡಿವೋರ್ಸ್ಗೆ ಅಂತಾನೆ ಬಂದಿರೋದು. ಅವ್ರ ಮುಖದಲ್ಲಿ ಕಾಣಿಸ್ತಿರೋ ಆತಂಕ ನಿಮ್ಮ ಮುಖದಲ್ಲಿ ಯಾಕಿದೆ ಅಂತ. ನೀವು ಹೀಗೆ ಭಯ ಪಡ್ತಿದ್ರೆ, ಆತಂಕದಲ್ಲಿದ್ರೆ ನಮಗೆ ಡಿವೋರ್ಸ್ ಸಿಗೋದು ಇನ್ನೂ ತಡ ಆಗುತ್ತೆ. ನಮಗೆ ಬೇಗ ಡಿವೋರ್ಸ್ ಸಿಗ್ಬೇಕು ಅಂತ ನಿಮಗೆ ಅನ್ನಿಸ್ತಿಲ್ವಾ? ವೆಲ್, ಆಲ್ ಪ್ರಿಪೇರ್ಡ್? ಎಸ್ ಮ್ಯಾಮ್. ಸಂಜೀವ್, ನೀವ್ಯಾಕೇನು ಮಾತಾಡ್ತಾ ಇಲ್ಲ? ನೀವು ರೆಡಿ ಇದ್ದೀರಾ ತಾನೆ? ಹಾ ಮೇಡಮ್, ಆದರೆ ನಾನು ಈ ಕೋರ್ಟು, ಫ್ಯಾಮಿಲಿ ಕೋರ್ಟು ಇದೆಲ್ಲ ಓಡಾಡಿಲ್ಲ. ಅದಕ್ಕೆ ಒಳಗಡೆ ಹೋದ ತಕ್ಷಣನೇ ಜಡ್ಜ್ ಏನು ಕೇಳ್ತಾರೆ ಅಂತ ಯೋಚನೆ ಮಾಡ್ತಿದ್ದೆ. ಫ್ಯಾಮಿಲಿ ಕೋರ್ಟ್ ಅಂದ್ರೆ ಮಾಮೂಲಿ ಕೋರ್ಟ್ ತರ ನಿಮ್ನ ಕಟ್ಕಟ್ಟಲ್ಲಿ ನಿಲ್ಸಿ ಪ್ರಶ್ನೆ ಕೇಳಲ್ಲ. ಇಲ್ಲಿ ನಿಮ್ಮಿಬ್ರು ಪರವಾಗಿ ಮಾತಾಡಕ್ಕೆ ನಾನು ಒಬ್ಳೇ ಇರೋದು. ಸೊ ಡೋಂಟ್ ವರಿ. ಆದ್ರೆ ನೀವು ನರ್ವಸ್ ಆದ್ರೆ ಕೆಲಸ ಕೆಡುತ್ತೆ. ಆದರೂ ಈ ವಿಷಯದ ಬಗ್ಗೆ ಅಮೃತ ಅವ್ರೇನು ಹೇಳೋದು ಬೇಡ ಮೇಡಮ್. ನೇರವಾಗಿ ನಾನೇ ಸರಿ ಇಲ್ಲ ಅಂತ ಹೇಳ್ಬಿಡ್ತೀನಿ. ನನಗೆ ಕುಡಿಯೋ ಅಭ್ಯಾಸ ಇದೆ. ಕುಡ್ಕೊಂಬಂದು ಅಮೃತ ಅವ್ರಿಗೆ ಹೊಡಿತೀನಿ, ಹಿಂಸೆ ಕೊಡ್ತೀನಿ ಅಂತ ಹೇಳಿದ್ರೆ ಬೇಗ ಡಿವೋರ್ಸ್ ಸಿಗುತ್ತಲ್ವಾ? ನೀವು ಹಾಗೆಲ್ಲ ಹೇಳಿದ್ರೆ ಸಾಲಲ್ಲ, ಅದಕ್ಕೆ ಸಾಕ್ಷಿ ಬೇಕಾಗುತ್ತೆ. ಸಾಕ್ಷಿ ಇದೆ ಮೇಡಮ್. ಅವತ್ತು ನಾನು ಪಾರ್ಟಿಲಿ ಕುಡ್ದಿದ್ನಲ್ಲ, ಅದರದ್ದು ಸಾಕ್ಷಿ ಇದೆ ನನ್ನ ಹತ್ರ. ಮೊದಲೇ ಇದನ್ನ ಹೇಳ್ಬೇಕಾಗಿತ್ತಲ್ಲ. ಸಾಕ್ಷಿ ಅಂತ ಕೋರ್ಟಿಗೆ ಸಬ್ಮಿಟ್ ಮಾಡಬಹುದಾಗಿತ್ತು. ತೋರಿಸಿ ಅದನ್ನ. ನೋಡಿ ಮೇಡಮ್, ಇದನ್ನ ಯಾರಾದ್ರೂ ಪ್ರೂಫ್ ಅಂತ ಹೇಳ್ತಾರಾ? ಇದನ್ನೇನಾದ್ರೂ ನಾನು ಕೋರ್ಟಲ್ಲಿ ಸಬ್ಮಿಟ್ ಮಾಡಿದ್ರೆ ನೀವಿಬ್ರು ಎಷ್ಟು ಅನ್ಯೋನ್ಯವಾಗಿದ್ದೀರಾ ಅಂತ ಹೇಳ್ತಾರೆ ಹೊರತು ನಿಮ್ಮಿಬ್ರು ಮಧ್ಯ ಜಗಳ ಇದೆ ಅಂತ ಹೇಳಲ್ಲ. ಇದನ್ನ ಸಬ್ಮಿಟ್ ಮಾಡಿದ್ರೆ ಖಂಡಿತ ನಿಮ್ಗೆ ಡಿವೋರ್ಸ್ ಸಿಗಲ್ಲ. ತಗೊಳ್ಳಿ. ಲಕ್ಷ್ಮಿ, ಧೈರ್ಯವಾಗಿರು. ಇವ್ರು ಯಾರ ಬಗ್ಗೆನೂ ನೀನು ತಲೆ ಕೆಡ್ಸ್ಕೋಬೇಕಾಗಿಲ್ಲ. ನಿನ್ನ ಜೊತೆ ನಾನಿದ್ದೀನಿ. ಬಾ. ಏನ್ ಲಕ್ಷ್ಮಿ? ಏನು ಏನು ನಿಂದೆಷ್ಟಿದ್ಯೋ ಅಷ್ಟು ನೋಡ್ಕೊಂಡಿದ್ರೆ ಸರಿ. ಇವಳ ವಿಷಯಕ್ಕೆ ಏನಾದರೂ ತಲೆ ಹಾಕಕ್ಕೆ ಬಂದರೆ ನಿನ್ನ ತಲೆ ತೆಗೆದು ಬಯಾಲಜಿ ಲ್ಯಾಬಲ್ಲಿ ಇಟ್ಬಿಡ್ತೀನಿ. ಇಲ್ಲಿ ವಿಡಿಯೋ ಪ್ಲೇ ಮಾಡ್ತಾ ಇರೋದು?
ಮರ್ಯಾದೆಯಿಂದ ಆಫ್ ಮಾಡಿ. ಆಫ್ ಮಾಡಿ ಅಂತ ಹೇಳಿದ್ರೆ ಅರ್ಥ ಆಗ್ತಿಲ್ವಾ? ಈ ರೀತಿ ಮಾಡೋದಕ್ಕೆ ನಾಚಿಕೆ ಆಗಲ್ವಾ ನಿಮ್ಗೆ? ಮೊದಲು ತೆಗೀರಿ ಇದನ್ನ. ನಿಜ ಹೇಳಿ, ಯಾರು ಇದನ್ನ ನನ್ನ ಫೋನಿಂದ ಕನೆಕ್ಟ್ ಮಾಡಿರೋದು? ನಾನಿಲ್ಲ ಅಂತ ಹೀಗೆಲ್ಲ ಮಾಡಿದ್ದೀರಾ? ಮರ್ಯಾದೆಯಿಂದ ಯಾರು ಇದನ್ನ ಮಾಡಿದ್ದು ಅಂತ ಹೇಳಿ. ನನ್ನ ಹುಡುಗನ್ನೇ ನೀನು ಹೀಗೆ ಬಳಸ್ಕೋತಿದ್ಯಾ ಅಲ್ವಾ? ನೋಡು ಏನು ಮಾಡ್ತೀನಿ ನಿನಗೆ. ನಿಜ ಹೇಳ್ರೋ, ಯಾರಿದನ್ನ ಕನೆಕ್ಟ್ ಮಾಡಿದ್ದು? ಯಾರೇ ಕನೆಕ್ಟ್ ಮಾಡಿದ್ರೆ ಏನು? ಅಲ್ಲಿ ಪ್ಲೇ ಆಗಿದ್ದ ವಿಡಿಯೋ ಸತ್ಯನೇ ಅಲ್ವಾ? ಹೌದು, ರಮ್ಯ ಹೇಳ್ತಿರೋದು ಸರಿನೇ ಇದೆ. ಅವಳು ಅಷ್ಟೊಂದು ಪತಿವ್ರತೆನೇ ಆಗಿದ್ರೆ ಇನ್ನೊಬ್ಬ ಹುಡುಗನ ಜೊತೆ ಅಷ್ಟೊಂದು ಸಲಿಗೆಯಿಂದ ಯಾಕಿರ್ಬೇಕಿತ್ತು? ಹೇಯ್, ನಾಲ್ಗೆ ಬಿಗಿ ಹಿಡಿದು ಮಾತಾಡು, ಇಲ್ಲ ಅಂದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಯಾಕೆ ಅದಿ ನಿಜ ಹೇಳಿದ್ರೆ ಉರಿತಿದೆಯಾ? ಅವಳು ನಿನ್ ಜೊತೆ ಕ್ಲೋಸ್ ಆಗಿದ್ದಾಳೆ ತಾನೇ?